ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಪಾಸ್ ಆಗಿದ್ದು ಯಾವ ಜಿಲ್ಲೆಯವರು, ಕಮ್ಮಿ ಪಾಸ್ ಆಗಿದ್ದು ಯಾವ ಜಿಲ್ಲೆಯವರು, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಯಾವ ಜಿಲ್ಲೆಯ ಪ್ರದರ್ಶನ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ದಕ್ಷಿಣ ಕನ್ನಡ. ಈ ಜಿಲ್ಲೆಯಲ್ಲಿ ಎಕ್ಸಾಮ್ ಬರೆದ ಒಟ್ಟು ವಿದ್ಯಾರ್ಥಿಗಳಲ್ಲಿ ಬರೋಬ್ಬರಿ 91.12% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅಂದ್ಹಾಗೆ ಕಳೆದ ವರ್ಷ 2ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 1 ಸ್ಥಾನ ಏರಿಕೆ ಕಂಡು ಮೊದಲ ಸ್ಥಾನ ಅಲಂಕರಿಸಿದೆ. ನಂಬರ್ 2, ಉಡುಪಿ. ಈ ಜಿಲ್ಲೆಯಲ್ಲಿ 89.96% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ ಮೊದಲ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 1 ಸ್ಥಾನ ಕುಸಿದು 2ನೇ ಸ್ಥಾನದಲ್ಲಿದೆ. ನಂಬರ್ 3, ಶಿವಮೊಗ್ಗ. ಈ ಜಿಲ್ಲೆಯಲ್ಲಿ 82.29% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷವೂ ಈ ಜಿಲ್ಲೆ 3ನೇ ಸ್ಥಾನದಲ್ಲಿತ್ತು. ಈ ವರ್ಷವೂ 3ನೇ ಸ್ಥಾನದಲ್ಲಿದೆ. ಯಾವುದೇ ಬದಲಾವಣೆ ಇಲ್ಲ. ನಂಬರ್ 4, ಕೊಡಗು. ಈ ಜಿಲ್ಲೆಯಲ್ಲಿ 82.21% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 4ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷವೂ ಅದೇ ಸ್ಥಾನದಲ್ಲಿದೆ. ಯಾವುದೇ ಬದಲಾವಣೆ ಇಲ್ಲ. ನಂಬರ್ 5, ಹಾಸನ. ಈ ಜಿಲ್ಲೆಯಲ್ಲಿ 82.12% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 5ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷವೂ ಅದೇ ಸ್ಥಾನದಲ್ಲಿ ಮುಂದುವರೆದಿದೆ. ಯಾವುದೇ ಬದಲಾವಣೆ ಇಲ್ಲ. ನಂಬರ್ 6, ಉತ್ತರ ಕನ್ನಡ. ಈ ಜಿಲ್ಲೆಯಲ್ಲಿ 81.83% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 6ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷವೂ ಅದೇ ಸ್ಥಾನದಲ್ಲಿದೆ. ಯಾವುದೇ ಬದಲಾವಣೆ ಇಲ್ಲ. ನಂಬರ್ 7, ಚಿಕ್ಕಮಗಳೂರು. ಈ ಜಿಲ್ಲೆಯಲ್ಲಿ 77.90% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 9ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 2 ಸ್ಥಾನ ಏರಿಕೆ ಕಂಡು 7ನೇ ಸ್ಥಾನಕ್ಕೆ ಬಂದಿದೆ. ನಂಬರ್ 8, ಬೆಂಗಳೂರು ಗ್ರಾಮಾಂತರ. ಈ ಜಿಲ್ಲೆಯಲ್ಲಿ 74.02% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷವೂ 8ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷವೂ ಅದೇ ಸ್ಥಾನದಲ್ಲಿ ಮುಂದುವರೆದಿದೆ. ನಂಬರ್ 9, ಬೆಂಗಳೂರು ನಗರ. ಈ ಜಿಲ್ಲೆಯಲ್ಲಿ 72.28% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 11ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 2 ಸ್ಥಾನ ಏರಿಕೆ ಕಂಡು 9ನೇ ಸ್ಥಾನಕ್ಕೆ ಬಂದಿದೆ. ನಂಬರ್ 10, ಮಂಡ್ಯ. ಈ ಜಿಲ್ಲೆಯಲ್ಲಿ 69.27% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 16ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 6 ಸ್ಥಾನ ಏರಿಕೆ ಕಂಡು 10ನೇ ಸ್ಥಾನಕ್ಕೆ ಬಂದಿದೆ. ನಂಬರ್ 11, ಹಾವೇರಿ. ಈ ಜಿಲ್ಲೆಯಲ್ಲಿ 69.03% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 13ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 2 ಸ್ಥಾನ ಏರಿಕೆ ಕಂಡು 11ನೇ ಸ್ಥಾನಕ್ಕೆ ಬಂದಿದೆ. ನಂಬರ್ 12, ಕೋಲಾರ. ಈ ಜಿಲ್ಲೆಯಲ್ಲಿ 68.47% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 17ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 5 ಸ್ಥಾನ ಏರಿಕೆ ಕಂಡು 12ನೇ ಸ್ಥಾನಕ್ಕೆ ಬಂದಿದೆ. ನಂಬರ್ 13, ಮೈಸೂರು. ಈ ಜಿಲ್ಲೆಯಲ್ಲಿ 68.39% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 7ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 6 ಸ್ಥಾನ ಕುಸಿತ ಕಂಡು 13ನೇ ಸ್ಥಾನಕ್ಕೆ ಹೋಗಿದೆ. ನಂಬರ್ 14, ಬಾಗಲಕೋಟೆ. ಈ ಜಿಲ್ಲೆಯಲ್ಲಿ 68.29% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 12ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 2 ಸ್ಥಾನ ಕುಸಿತ ಕಂಡು 14ನೇ ಸ್ಥಾನಕ್ಕೆ ಹೋಗಿದೆ. ನಂಬರ್ 15, ಗದಗ. ಈ ಜಿಲ್ಲೆಯಲ್ಲಿ 67.72% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 14ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 1 ಸ್ಥಾನ ಕುಸಿದು 15ನೇ ಸ್ಥಾನಕ್ಕೆ ಜಾರಿದೆ. ನಂಬರ್ 16, ಧಾರವಾಡ. ಈ ಜಿಲ್ಲೆಯಲ್ಲಿ 67.62% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 19ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 3 ಸ್ಥಾನ ಏರಿಕೆ ಕಂಡು 16ಕ್ಕೆ ಬಂದಿದೆ. ನಂಬರ್ 17, ವಿಜಯನಗರ. ಈ ಜಿಲ್ಲೆಯಲ್ಲಿ 67.62% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ.
ಕಳೆದ ವರ್ಷ 25ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 8 ಸ್ಥಾನ ಏರಿಕೆ ಕಂಡು 17ಕ್ಕೆ ಬಂದಿದೆ. ನಂಬರ್ 18 ದಾವಣಗೆರೆ. ಈ ಜಿಲ್ಲೆಯಲ್ಲಿ 66.09% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 20ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 2 ಸ್ಥಾನ ಏರಿಕೆ ಕಂಡು 18ಕ್ಕೆ ಬಂದಿದೆ. ನಂಬರ್ 19 ತುಮಕೂರು. ಈ ಜಿಲ್ಲೆಯಲ್ಲಿ 63.84% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 23ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 4 ಸ್ಥಾನ ಏರಿಕೆ ಕಂಡು 19ಕ್ಕೆ ಬಂದಿದೆ. ನಂಬರ್ 20 ಚಿಕ್ಕಬಳ್ಳಾಪುರ. ಈ ಜಿಲ್ಲೆಯಲ್ಲಿ 63.64% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 15ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 5 ಸ್ಥಾನ ಕುಸಿತ ಕಂಡು 20ಕ್ಕೆ ಜಾರಿದೆ. ನಂಬರ್ 21 ಚಿತ್ರದುರ್ಗ. ಈ ಜಿಲ್ಲೆಯಲ್ಲಿ 63.21% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 18ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 3 ಸ್ಥಾನ ಕುಸಿತ ಕಂಡು 21ನೇ ಸ್ಥಾನಕ್ಕೆ ಹೋಗಿದೆ. ನಂಬರ್ 22 ರಾಮನಗರ. ಈ ಜಿಲ್ಲೆಯಲ್ಲಿ 63.12% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷವೂ 22ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷವೂ ಅದೇ ಸ್ಥಾನದಲ್ಲಿ ಮುಂದುವರೆದಿದೆ. ನಂಬರ್ 23 ಬೆಳಗಾವಿ. ಈ ಜಿಲ್ಲೆಯಲ್ಲಿ 62.14% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 24ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 1 ಸ್ಥಾನ ಏರಿಕೆ ಕಂಡು 23ನೇ ಸ್ಥಾನಕ್ಕೆ ಬಂದಿದೆ. ನಂಬರ್ 24 ಚಾಮರಾಜನಗರ. ಈ ಜಿಲ್ಲೆಯಲ್ಲಿ 61.45% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 21ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 3 ಸ್ಥಾನ ಕುಸಿತ ಕಂಡು 24ನೇ ಸ್ಥಾನಕ್ಕೆ ಹೋಗಿದೆ. ನಂಬರ್ 25 ಬಳ್ಳಾರಿ. ಈ ಜಿಲ್ಲೆಯಲ್ಲಿ 60.26% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 26ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 1 ಸ್ಥಾನ ಏರಿಕೆ ಕಂಡು 25ನೇ ಸ್ಥಾನಕ್ಕೆ ಬಂದಿದೆ. ನಂಬರ್ 26 ಕೊಪ್ಪಳ. ಈ ಜಿಲ್ಲೆಯಲ್ಲಿ 57.32% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 28ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 2 ಸ್ಥಾನ ಏರಿಕೆ ಕಂಡು 26ನೇ ಸ್ಥಾನಕ್ಕೆ ಬಂದಿದೆ. ನಂಬರ್ 27 ಬೀದರ್. ಈ ಜಿಲ್ಲೆಯಲ್ಲಿ 53.25% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 29ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 2 ಸ್ಥಾನ ಏರಿಕೆ ಕಂಡು 27ಕ್ಕೆ ಬಂದಿದೆ. ನಂಬರ್ 28 ರಾಯಚೂರು. ಈ ಜಿಲ್ಲೆಯಲ್ಲಿ 52.05% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 27ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 1 ಸ್ಥಾನ ಕುಸಿತ ಕಂಡು 28ನೇ ಸ್ಥಾನಕ್ಕೆ ಹೋಗಿದೆ. ನಂಬರ್ 29 ಯಾದಗಿರಿ. ಈ ಜಿಲ್ಲೆಯಲ್ಲಿ 51.60% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 31ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 2 ಸ್ಥಾನ ಏರಿಕೆ ಕಂಡು 29ಕ್ಕೆ ಬಂದಿದೆ. ನಂಬರ್ 30 ವಿಜಯಪುರ. ಈ ಜಿಲ್ಲೆಯಲ್ಲಿ 49.58% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 10ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ ಬರೋಬ್ಬರಿ 20 ಸ್ಥಾನ ಕುಸಿತ ಕಂಡು 30ನೇ ಸ್ಥಾನಕ್ಕೆ ಹೋಗಿದೆ. ಈ ಮೂಲಕ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾರಿ ಏರುಪೇರು ಕಂಡ ಜಿಲ್ಲೆ ಎನಿಸಿಕೊಂಡಿದೆ ವಿಜಯಪುರ. ನಂಬರ್ 31 ಕಲಬುರಗಿ. ಈ ಜಿಲ್ಲೆಯಲ್ಲಿ 42.43% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷ 30ನೇ ಸ್ಥಾನದಲ್ಲಿದ್ದ ಈ ಜಿಲ್ಲೆ ಈ ವರ್ಷ 1 ಸ್ಥಾನ ಕುಸಿತ ಕಂಡು 31ನೇ ಸ್ಥಾನಕ್ಕೆ ಜಾರಿದೆ. ಅಂದ್ರೆ ಕೊನೆ ಸ್ಥಾನ ಪಡ್ಕೊಂಡಿದೆ. ಸೋ ಫ್ರೆಂಡ್ಸ್, ಇದಿಷ್ಟು ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಪಾಸ್ ಆಗಿದ್ದು ಯಾವ ಜಿಲ್ಲೆಯವರು, ಕಮ್ಮಿ ಪಾಸ್ ಆಗಿದ್ದು ಯಾವ ಜಿಲ್ಲೆಯವರು, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಯಾವ ಜಿಲ್ಲೆಯ ಪ್ರದರ್ಶನ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.